ಇದು ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. 14 ದಿನಗಳ ಸತತ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ನಿಮ್ಮ ಪಬ್ಲಿಕ್ ಟಿವಿ ವರದಿಯ ಬಿಗ್ ಇಂಪ್ಯಾಕ್ಟ್. ಇದು 14 ದಿನಗಳ ಸತತ ಹೋರಾಟಕ್ಕೆ ರಾಜ್ಯ ಸರ್ಕಾರ ಮಣಿದಿದೆ. ಮಡಿಕೇರಿಯ ದಿಡ್ಡಳ್ಳಿ ಆದಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಲು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಮನೆ ಕಟ್ಟಿಕೊಡಲು ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಸಚಿವ ಆಂಜನೇಯ ಜೊತೆ ಸಿಎಂ ಚರ್ಚೆಯನ್ನ ನಡೆಸಿದ್ರು. ಅದಾದ ಬಳಿಕ ಸೂಚನೆಯನ್ನ ಕೊಟ್ಟಿದ್ದಾರೆ. ಬಸವನಹಳ್ಳಿಯಲ್ಲಿ 12 ಎಕರೆ ಜಾಗದಲ್ಲಿ ಮನೆಗಳ ನಿರ್ಮಾಣಕ್ಕೆ ಸೂಚನೆಯನ್ನ ಕೊಡಲಾಗಿದೆ. 24ರಂದು ಸಚಿವ ಆಂಜನೇಯರಿಂದ ಸ್ಥಳ ಪರಿಶೀಲನೆ ನಡೆಯಲಿದೆ. ಬನ್ನಿದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವೀಶ್, ನಿಜಕ್ಕೂ ಕೂಡ ಪಬ್ಲಿಕ್ ಟಿವಿ ಸರ್ಕಾರದ ಕಣ್ಣು ತೆರೆಸಿದೆ ಅಂತ ಕಾಣಿಸ್ತಾ ಇದೆ. ಸರ್ಕಾರ ಕೇವಲ ಹೇಳಿಕೆಯನ್ನ ಭರವಸೆಯನ್ನ ಕೊಡ್ತಾ ಇದೆಯಾ ಅಥವಾ ಏನಾದ್ರೂ ಕಾರ್ಯರೂಪಕ್ಕೆ ತರುತ್ತಾ ಇದನ್ನ? ಅರುಣ್, ನಿಜಕ್ಕೂ ಕೂಡ. ಯಾಕೆಂದ್ರೆ ಅಮಾನವೀಯ ಒಂದು ಬೆತ್ತಲೆ ಹೋರಾಟ ಏನಿತ್ತು, ಆ ಬೆತ್ತಲೆ ಹೋರಾಟವನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈ ಬಗ್ಗೆ ಸಾಕಷ್ಟು ಅರಿವನ್ನು ಮೂಡಿಸುವಂತ ಕೆಲಸವನ್ನು ಕೂಡ ಮಾಡಿತ್ತು. ಹಾಗಾಗಿ ಸರ್ಕಾರ ತಡವಾಗಿ ಎಚ್ಚೆತ್ತುಕೊಂಡಿದೆ ಅರುಣ್. ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರ ಜೊತೆ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಹಾಗಾಗಿ ಆದಿವಾಸಿಗಳಿಗೆ ಎಸ್ಸಿಪಿ ಮತ್ತೆ ಟಿಎಸ್ಪಿ ಯೋಜನೆಯಡಿ ಏನು ಹಣ ರಿಲೀಸ್ ಆಗಿದೆ, ಆ ಒಂದು ಹಣದ ಅನುದಾನದ ಅಡಿಯಲ್ಲಿ ಒಂದು ಮನೆಗಳನ್ನ ಕಟ್ಟಿಸಿಕೊಡೋದಕ್ಕೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈಗಾಗಲೇ ಒಂದು ದಿಡ್ಡಳ್ಳಿ ಆದಿವಾಸಿಗಳ ಪುನರ್ವಸತಿ ಕಲ್ಪಿಸುವ ಒಂದು ವಿಚಾರವಾಗಿ ಓರ್ವ ಅಧಿಕಾರಿಯನ್ನು ಕೂಡ ನೇಮಕ ಮಾಡಲಾಗಿದೆ. ಹಾಗಾಗಿ ಬಸವನಹಳ್ಳಿಯಲ್ಲಿ 12 ಎಕರೆ ಜಾಗವನ್ನು ಈಗಾಗಲೇ ಗುರುತಿಸಿದ್ದಾರೆ. ಹಾಗಾಗಿ ಅಲ್ಲಿ ಆದಿವಾಸಿಗಳಿಗೆ ಮೊದಲ ಹಂತದಲ್ಲಿ ನಿವೇಶನವನ್ನು ಕಟ್ಟಿಸಿಕೊಡೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಮುಂದಾಗಿದೆ. ಹಾಗಾಗಿ 24ನೇ ತಾರೀಕು ಒಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಆಂಜನೇಯ ಅವರು ಕೂಡ ಒಂದು ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿ ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ. ಇದ್ರ ಜೊತೆಗೆ ನಟ ಒಂದು ಚೇತನ್ ಅವರು ಏನಿದ್ದಾರೆ, ಆ ಚೇತನ್ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಈ ಒಂದು ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಕೂಡ ನಡೆಸಿದ್ರು. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಒಂದು ಆದಿವಾಸಿಗಳಿಗೆ ಪುನರ್ವಸತಿ ಕಲ್ಪಿಸಿಕೊಡೋ ನಿಟ್ಟಿನಲ್ಲಿ ತಡವಾಗಿ ಎಚ್ಚೆತ್ತುಕೊಂಡಿದೆ. ಹಾಗಾಗಿ ಇನ್ನಾದ್ರೂ ಕೂಡ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸಿಕೊಡುವಂತಾಗಲಿ ಅನ್ನೋದು ಕೂಡ ಎಲ್ಲರ ಒಂದು ಆಶಯ ಆಗಿದೆ. ಅರುಣ್, ರವೀಶ್, ಈ ರೀತಿಯಾಗಿ ಕಷ್ಟಗಳನ್ನ ಜನ ಸಾಯ್ತಾ ಇರೋದನ್ನ ಮಾಧ್ಯಮಗಳು ಪ್ರಸಾರ ಮಾಡಿದ ಬಳಿಕವಷ್ಟೇ ಸರ್ಕಾರಕ್ಕೆ ಕಣ್ಣಿಗೆ ಕಾಣಿಸುತ್ತಾ ಅಂತ ಯಾರು ಅಧಿಕಾರಿಗಳು ಇದನ್ನ ಸರ್ಕಾರ ಗಮನಕ್ಕೆ ತರೋದೇ ಇಲ್ವಾ? ನಿಜಕ್ಕೂ ಕೂಡ ಅರುಣ್, ಯಾಕಂದ್ರೆ ಆದಿವಾಸಿಗಳು ಬಹಳ ದಿನಗಳಿಂದಲೂ ಕೂಡ ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ರು ಕೂಡ ಸರ್ಕಾರದ ಕಣ್ಣಿಗೆ ಬಿದ್ದಿರಲಿಲ್ಲ. ಆದ್ರೆ ಒಂದು ಬೆತ್ತಲೆ ಪ್ರತಿಭಟನೆ, ಒಂದು ಹೋರಾಟಗಳಂತ ಅಮಾನವೀಯ ಒಂದು ಇದು ನಡೆದಾಗ ಸರ್ಕಾರ ಎಚ್ಚೆತ್ತುಕೊಳ್ತಾ ಇದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮಾಧ್ಯಮದಲ್ಲಿ ಪ್ರಸಾರವಾದ ಬಳಿಕ ಸರ್ಕಾರಕ್ಕೆ ಸಂಬಂಧಪಟ್ಟ ಸಚಿವರಿಗೆ ಮತ್ತೆ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ಅರಿವು ಮೂಡುತ್ತೆ ಅಂದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದುರದೃಷ್ಟಕರ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದಾಗ್ಲೇ ಮೊದಲೇ ಒಂದು ಎಚ್ಚೆತ್ಕೊಳ್ಬೇಕು ಅಂತನೂ ಕೂಡ ಅಲ್ಲಿನ ಆದಿವಾಸಿಗಳು ಮತ್ತೆ ಹೋರಾಟಗಾರರ ಒಂದು ಅಭಿಪ್ರಾಯವಾಗಿತ್ತು. ಹಾಗಾಗಿ ಕಡೆಗೂ ಕೂಡ ಎಚ್ಚೆತ್ಕೊಂಡಿದೆ. ಹಾಗಾಗಿ ಇನ್ಮುಂದಾದ್ರೂ ಈ ಎಲ್ಲಾ ನಿರ್ಧಾರಗಳನ್ನ, ಪ್ರಕ್ರಿಯೆಗಳನ್ನು ಕೂಡ ಕಾರ್ಯರೂಪಕ್ಕೆ ತರುವಂತಾಗ್ಬೇಕು ಅನ್ನೋದು ಕೂಡ ಎಲ್ಲರ ಆಶಯ ಆಗಿದೆ. ಹಾಗಾಗಿ ಈ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಏನ್ ಮಾಡುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅರುಣ್, ರವೀಶ್, ಮುಖ್ಯಮಂತ್ರಿಗೆ ಹೋಗ್ಲಿ, ಆದ್ರೆ ಸಚಿವ ಆಂಜನೇಯ ಅವರು ಅಲ್ಲಲ್ಲಿ ರಾತ್ರಿ ಎಲ್ಲ ವಸತಿಯನ್ನ ಉಳ್ಕೊಂಡು ಬರ್ತಾ ಇದ್ರು. ಹಾಡಿಯಲ್ಲೆಲ್ಲ ಇದ್ದು ಅವರೆಲ್ಲ ಊಟ ಮಾಡ್ಕೊಂಡು ಅಲ್ಲಿ ಹೇಗಿದೆ ಪರಿಸ್ಥಿತಿ ಎಲ್ಲ ಅರ್ಥ ಮಾಡ್ಕೊಳ್ತಾ ಇದ್ರು. ಇಲ್ಲಿ ಪರಿಸ್ಥಿತಿ ಸಚಿವ ಆಂಜನೇಯ ಅವ್ರಿಗೆ ಬರ್ಲಿಲ್ವಾ, ಗೊತ್ತೇ ಆಗ್ಲಿಲ್ವಾ? ನಿಜಕ್ಕೂ ಕೂಡ ಇದೇ ಪ್ರಶ್ನೆಯನ್ನು ಕೂಡ ಅಲ್ಲಿನ ಆದಿವಾಸಿಗಳು ಮತ್ತೆ ಹೋರಾಟಗಾರರು ಕೇಳ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ನಾಮಕಾವಸ್ಥೆಗೆ ಅಲ್ಲಿ ಒಂದು ವಾಸ್ತವ್ಯವನ್ನು ಹೂಡಿ ಅವರ ಸಮಸ್ಯೆಗಳನ್ನ ಕೇಳ್ತೀನಿ ಅಂತ ಸಚಿವರು, ಆದ್ರೆ ಇಂಥ ಒಂದು ಪ್ರತಿಭಟನೆಗಳನ್ನ ನಡೆದಾಗ ಸಚಿವರು ಎಲ್ಲಿ ಹೋಗಿದ್ರು ಅನ್ನೋದು ಕೂಡ ಅಲ್ಲಿನ ಆದಿವಾಸಿಗಳು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಆಂಜನೇಯ ಅದ್ರ ಬಗ್ಗೆ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಹಾಗಾಗಿ 24ನೇ ತಾರೀಕು ಒಂದು ಸ್ಥಳೀಯರ ಜೊತೆ ಅಲ್ಲಿ ಭೇಟಿ ಮಾಡಿ ಅಲ್ಲಿ ಒಂದು ಸಮಸ್ಯೆ ಪರಿಹರಿಸುವ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕ್ರಮಗಳನ್ನ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಏನ್ ಮಾಡ್ತಾರೆ ಅನ್ನೋ ಕೂಡ ಕಾದ್ ನೋಡ್ಬೇಕಾಗಿದೆ. ಆದಷ್ಟು ಶೀಘ್ರ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಈ ಒಂದು ಸಮಾಜ ಕಲ್ಯಾಣ ಇಲಾಖೆ ಮುಂದಾಗಬೇಕಾಗುತ್ತೆ. ಹಾಗಾಗಿ ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡ ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ. ಅರುಣ್, ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ಅತ್ತ ಕರುಣ್ ನಾಯರ್ ತ್ರಿಶತಕವನ್ನ ಬಾರಿಸಿ ಸಂಭ್ರಮಿಸುತ್ತಿದ್ದರೆ ಅದೇ ತ್ರಿವಳಿಗಳ ತಲೆ ಉದುರಿ ಹೋಗುವುದೇ ಎಂದು ಕಾಂಗ್ರೆಸ್ ಇಲ್ಲಿ ತಲೆಯನ್ನ ಕೆರೆದುಕೊಳ್ತಾ ಇದೆ. ಕರ್ನಾಟಕದಲ್ಲಿ 500 ಹಾಗೂ 1000 ರೂಪಾಯಿ ನಿಷೇಧದ ಬಳಿಕ ರಾಜ್ಯದಲ್ಲಿ ನಡೆಯುತ್ತಿರುವ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬ್ರೇಕಿಂಗ್ ಸುದ್ದಿ ಏನು ಅನ್ನೋದನ್ನ ನೋಡೋಣ ವೀಕ್ಷಕರೇ.